ಅದನ್ನು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಆ ದಾಳಿಯನ್ನು ರಾಜಕೀಯ ಪ್ರೇರಿತ ಅಂತಿರೋ ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ ರೀ. ಇನ್ನು ಅವ್ರಿಗೆ ಯಾವ ದಾಟಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಏನು ಕೇಳ್ತಾರೆ, ಏನು ಮಾಡ್ತಾರೆ ಮ್ಯಾಗ ಅವನು ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ರಾಜಕೀಯ ಆಫೀಸರ್ ಅವರು ರಾಜಕೀಯ ಕರ್ನಾಟಕ ಸಂಬಂಧಪಟ್ಟಂತ ಆ ರೀತಿ ಆಗಿದ್ದು ಅಪರೂಪ. ಏನಂದ್ರೆ ಆ ರೀತಿ ಒಬ್ಬ ಕೆಳಮಟ್ಟದ ಅಧಿಕಾರಿಯನ್ನ ರೇಟ್ ಮಾಡಿದ್ರು ಭಾಳ ರೇರೆ. ಇಲ್ಲಿವರೆಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಲೋಕಾಯುಕ್ತ ಇದೆ, ಅವ್ರದ್ದು ಇಲಾಖೆ ಇದೆ, ಬೇರೆ ಬೇರೆ ಏಜೆನ್ಸಿ ಏನು ಮಾಡ್ತಾರೆ. ಇದು ಫಸ್ಟ್ ಟೈಮು ಭ್ರಷ್ಟಾಚಾರ ಆರೋಪ ಮೇಲೆ ಇಷ್ಟು ದೊಡ್ಡ ರೇಡ್ ಆಗಿದ್ದು ಇತಿಹಾಸ. ಅದು ಕೂಡ ನಮಗೂ ಕನ್ಫ್ಯೂಸ್ ಇದೆ. ಅದು ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ಲೀಗಲ್ಲಿ ಯಾರು ಹೆಂಗೆ ಫೈಟ್ ಮಾಡ್ತಾರೆ, ಹೆಂಗೆ ಕೇಳ್ತಾರೆ. ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಅದ. ನಮಗೂ ಕೂಡ ಕನ್ಫ್ಯೂಸ್ ಇದೆ. ಫಸ್ಟ್ ಟೈಮ್ ಇ ಡಿ ಅವರು ಕರಪ್ಷನ್ನಲ್ಲಿ ತನಿಖೆ ಇಟ್ಕೊಂಡ ಮಟ್ಟದ ತನಿಖೆ. ಇಲ್ಲ ಲೋಕಾಯುಕ್ತನೂ ಗೊತ್ತಿಲ್ಲ. ಲೋಕಾಯುಕ್ತ ಯಾವುದೋ ಕೇಸ್ ಇದೆ. ಇನ್ನೊಂದಾಗಿತ್ತು, ಅದು ಸ್ಕ್ರಾಶ್ ಆಗಿತ್ತು. ಅದು ಅವ್ರ ಮೇಲೆ ಒಂದು ಕೇಸ್ ಇತ್ತು ಹಿಂದೆ, ಸುಮಾರು ವರ್ಷ ಹಿಂದೆ. ಅದು ಕೋರ್ಟು ರದ್ದು ಮಾಡಿತ್ತು ಎಫ್ ಐ ಆರ್. ಅದಾದ್ಮೇಲೆ ಹೊಸದಾಗಿದ್ದ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಇದೆಯಲ್ಲ ಅಂತ. ಅವ್ರು ಕೂಡ ಪ್ರಶ್ನೆ ಎಲ್ಲ ಲೋಕಾಯುಕ್ತ ಸ್ವಂತ ಅವರೇ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಹೀಗಾಗಿ ಅದು ಕನ್ಫ್ಯೂಸ್ ಗೊಂದಲ ಇದೆ ಸ್ವಲ್ಪ. ಲೋಕಾಯುಕ್ತ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಇದು ರೀಡ್ ಆಗಿದೆ ಅಂತ ಬಹುಶಃ ಅದನ್ನು ಹಳಿದ ರೆಫರೆನ್ಸ್ ಕೊಟ್ಟಿದ್ದಾರೆ, ಹೊಸದಲ್ಲ. ಹಳಿದ ಮತ್ತು ನನ್ನ ಲೆಕ್ಕದಲ್ಲಿ ರದ್ದಾಗಿದೆ. ಅವಾಗ ಹೈಕೋರ್ಟ್ ರದ್ದು ಮಾಡಿದ್ದಾರೆ. ಅದು ಸ್ವಲ್ಪ ಟೈಮ್ ಬೇಕಲ್ಲ. ಈ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಇನ್ನೊಂದು ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಾಗ ಹೋಗ್ತಿದ್ದೆ ಅದ್ರ ಮ್ಯಾಗ ಅದೆಲ್ಲ ಡಿಪೆಂಡ್. ಭ್ರಷ್ಟಾಚಾರಕ್ಕಿಂತ ವೈಯಕ್ತಿಕ ವಿಚಾರವನ್ನು ಮುನ್ನೆಚ್ಚರಿಕೆ ಕಾನೂನು ಇದೆ. ಅವ್ರು ಅದೇ ಹೇಳಿಲ್ಲ, ಅವ್ರು ಏನು ಕೇಳ್ತಾರೆ, ಏನು ಕ್ವಶನ್ ಮಾಡ್ತಾರೆ, ಅದ್ರ ಮ್ಯಾಗ ಡಿಪೆಂಡ್ ಅಲ್ಲ. ಸರ್, ಈಗ ತಾವು ಧಾರವಾಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಈಗ ಬೆಳಗಾಂ ಧಾರವಾಡ ರೈಲ್ವೆ ಲೈನ್, ಬೆಳಗಾಂದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿದೆ. ಸಂತೋಷ್ ಲಾಡ್ ಅವರು ಅಡೆತಡೆ ಮಾಡಿದ್ರಿಂದ ಧಾರವಾಡದಲ್ಲಿ ಆಗಿದ್ದಿಲ್ಲ ಲ್ಯಾಂಡ್ ಅಕ್ವಿಸಿಷನ್. ಅದು ಯಾವ ಥರ ಈಗ ಇದು ಮಾಡ್ತಾರೆ ಧಾರವಾಡ ಡಿಸ್ಟಿಕ್ ಇನ್ಚಾರ್ಜ್? ಅಲ್ಲ, ನಮಗೆ ಉಸ್ತುವಾರಿ ಅಂತ ಇಲ್ಲ. ಒಳ್ಳೆ ಬರಗಾಲ, ನೀರಿನ ಸಮಸ್ಯೆ, ಇದನ್ನು ಮೀಟಿಂಗ್ ಮಾಡಲಿಕ್ಕೆ ಮಾತ್ರ ಇದು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದು ಉಸ್ತುವಾರಿ ಅಲ್ಲ. ಅದು ಈಗ ಯಾರೂ ಮಂತ್ರಿ ಇಲ್ಲಲ್ಲ. ಅದು ಅಲ್ಲಿ ಜಿಲ್ಲಾಧಿಕಾರಿಗಳು ಎಮ್ ಎಲ್ ಎ ಜೊತೆ ಸಭೆ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತ. ಮಂತ್ರಿಮಂಡಲ ತಮ್ಮನ್ನೇನಾದರೂ ಈ ದಾಳಿ ವಿಚಾರ ನೋಡಿದ್ರು, ತಮ್ಮನ್ನೇನಾದರೂ ಹೆದರಿಸುವಂತ ಏನೋ ಪ್ರಯತ್ನ ಮಾಡಿದ್ದೆ. ಅದೇ ನೋಡ್ರಿ, ಅದೇನು ಇನ್ನೊಂದು 6 ತಿಂಗಳು ಬಿಟ್ಟು ಗೊತ್ತಾಯ್ತು. ಈಗ ಗೊತ್ತಾಗಲ್ಲಪ್ಪ. ತಮ್ಮನೇ ಲೆಕ್ಕಕ್ಕೆ ಹಾಕಬೇಕು ಅಥವಾ ತಮ್ಮನ್ನು ಸೆಳಿ ಅದು 6 ಬಂದ ನಂತರ ಗೊತ್ತಾಗಲ್ಲ. ಈಗ ಗೊತ್ತಾಗಲ್ಲ. ಸರ್, ಇತ್ತೀಚೆಗೆ ಜಿ ಪರಮೇಶ್ವರ್ ರೇಡ್ ಆಗಿದೆ ಸರ್. ಆಗಿತ್ತಲ್ಲ. ಉದ್ಯೋಗವಾಗಿ ಕಾಂಗ್ರೆಸ್ ನಾಯಕರು ಆಗ್ತಾ ಇದೆ. ಆ ಹಿನ್ನೆಲೆ ಇದೆಯಪ್ಪ, ಇದು ಬೇರೆ ಕಾರಣ ಇದೆ ಸರ್. ಮೊದಲನೇ ಮಾತು ನಮಗೆ ಕನ್ಫ್ಯೂಸ್ ಇತ್ತು. ಇವರು ಭ್ರಷ್ಟಾಚಾರ ಮೇಲೆ ಹೆಂಗೆ ಇದು ಮಾಡಿದ್ರು ಮೊದಲನೇ ಸಮಸ್ಯೆ. ಅದಕ್ಕೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೋ ಅದನ್ನು ಅವ್ರು ಹೆಂಗೆ ಮಂಜುನಾಥ್ ಅವರ ನೋಡ್ತಾರೋ ಗೊತ್ತಿಲ್ಲ. ನಮಗೆ ಮಾತ್ರ ಅದು ಆಶ್ಚರ್ಯ ಆಯ್ತು. ಆದರೆ ಬೇರೆ ಮ್ಯಾಗ ಇನ್ವೆಸ್ಟಿಗೇಟ್ ಮಾಡಿರೋ ಓಕೆ. ಭ್ರಷ್ಟಾಚಾರ ಮಾಡಲಿಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿ ಆಗಿದ್ದರೆ ಅವ್ರು ಮಾಡಲಿಕ್ಕೆ, CBI ಮಾಡಲಿಕ್ಕೆ ಅಧಿಕಾರಿಗಳಿದ್ದಾವೆ. ಬೇರೆ ಏನಾದರೂ ಕಾದು ನೋಡೋಣ. ತಕ್ಷಣ ಹೇಳಲಿಕ್ಕೆ ಆಗೋಲ್ಲ. ಎದಕ್ಕೆ ಇಡೀ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಂಪರ್ಕ ಮಾಡಿದ್ರು? ಇಲ್ಲ, ಇವತ್ತು ಮಾತಾಡ್ತೀವಿ. ಸಿಗ್ತಾರೆ, ಮಾತಾಡ್ತೀವಿ ಇವತ್ತು. ಡೈರಿ ಸಿಕ್ಕಿದಂತೆ ಒಂದು ಉಲ್ಲೇಖ ಮಾಡಿದ್ದಾರೆ ಸರ್. ಡೈರಿಯಲ್ಲಿ ಏನೋ ಅಕ್ರಮಗಳ ಬಗ್ಗೆ ಅದರ ಮೇಲೆ ಉಲ್ಲೇಖ ಇದೆ ಅಂತ ಹೇಳಿ ಇಡೀ ಅವರು ಪ್ರಶ್ನೆ ಇನ್ನು ಅವ್ರಿಗೆ ಮತ್ತೆ ಕರೀತಾರಲ್ಲ. ಅವ್ರು ವಿಷಯ ಮತ್ತೆ ಕರೀತಾರೆ. ಎಷ್ಟಿಗೆ ಮುಗಿದಿಲ್ಲ. ಅವ್ರು ಮತ್ತೆ ಅವರು ನೋಟಿಸ್ ಕೊಟ್ಟು ಕರೀತಾರೆ. ಆವಾಗಂದ್ರೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೆ, ಅದರಲ್ಲಿ ಏನಿದೆ, ಏನು ಬರೆದಾರೆ, ಅದೆಷ್ಟು ಅವ್ರಿಗೆ ಪೂರಕವಾಗಿರ್ತದೆ ಅನ್ನೋದು. ಅದು ಅವ್ರಿಗೆ ಇಬ್ಬರಿಗೂ ಬಿಟ್ಟಂಥ ವಿಚಾರ. ಅವ್ರು ಮತ್ತೆ ಕರೀಲೇಬೇಕು. ಒಂದೇ ಸಾರಿಗೆ ಏನು ಮುಗಿಯಲ್ಲ. ಸರ್, ಈ ದಾಳಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನು ಎತ್ತಿ ತೋರಿಸುತ್ತೆ ಅನ್ನುವಂಥದ್ದು. ಭ್ರಷ್ಟಾಚಾರ ಈಗ ಸಿಕ್ಕಿದಾರಂತ ಬೇರೆ ಕಡೆ ಸಿಕ್ಕರು ಅಲ್ಲಿ ಇದ್ದಾರೆ.
ಒಂದೇ ಇಲಾಖೆಗೆ ಸೀಮಿತವಾಗಿ ಇಲ್ಲ ಅದು ಭ್ರಷ್ಟಾಚಾರ. ಅದು ಸಿಕ್ಕಿದೆ ಹೊರಗೆ ಮಾಡಿದೆ, ಎಲ್ಲಿ ಸಿಕ್ಕಿದೆ ಹೊರಗೆ ಬರ್ತೀವಿ ಅಷ್ಟೇ. ಸರ್, ಮೈಸೂರಲ್ಲಿ ಕೆಲವರು ಸುದ್ದಿಗೋಷ್ಠಿಯನ್ನು ಮಾಡಿ ಅನೇಕ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಸರ್. ಈ ದಾಳಿ ಸಂಬಂಧ ಪೌಳಿ ಚೆಕ್ ಪೋಸ್ಟಲ್ಲಿ ಒಂದು ಬಾರ್ ಇತ್ತು ಮಂಜುನಾಥ್ ಅವರು. ಮಂಜುನಾಥದಿಲ್ಲ, ಅವ್ರ ಫ್ಯಾಮಿಲಿದು ಇದೆ. ಮಂಜುನಾಥಿಗೆ ಮಾಡ್ಲಿಕ್ಕೆ ಬರೋಲ್ಲ. ಅವರು ಬ್ರದರ್ ಹೆಸರಲ್ಲೇ, ಅವ್ರ ಹೆಸರಲ್ಲೇ ಮುಂಚೆ 30 ವರ್ಷದಿಂದ ಅವರು ಆ ವ್ಯವಹಾರದಲ್ಲಿ ಅವರ ಫ್ಯಾಮಿಲಿ ಅವ್ರು ಇದ್ದಾರೆ. ಇವತ್ತಿಂದಲ್ಲ, 30 ವರ್ಷದಿಂದ ಮಾಡಿದ್ದಾರೆ. ನಮಗೆ ಸಲ ಚರ್ಚೆ ಆದಾಗ ನಮ್ಮ ಬ್ರದರ್ ಹೆಸರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇರ್ಬೇಕು, ರಾಜ್ಯದಲ್ಲಿ ಅವ್ರ ಬ್ರದರ್ ಹೆಸರಲ್ಲೇ, ಅವ್ರ ಸಂಬಂಧಿಕರು ಫ್ಯಾಮಿಲಿ ಹೆಸರಲ್ಲೇ ಇರ್ಬೋದು. ಸರ್, ಅವರು ನಿಮ್ಮ ಸಂಬಂಧಿ ಅನ್ನೋ ಕಾರಣಕ್ಕೆ ಇಡೀ ದಾಳಿ ಆಯ್ತಾ ಅಂತ ಟಾರ್ಗೆಟ್ ಮಾಡಿ ಅದೇ ಗೊತ್ತಿಲ್ಲ, ಅದೇ ಸ್ವಲ್ಪ ಟೈಮ್ ಬೇಕಲ್ಲ. ಈಗ ಹೆಂಗೆ ನಿನ್ನೆ ಇನ್ನೂ 2 ವರ್ಷ ಆಗಿಲ್ಲ. ಅವ್ರು ಕೇಳುವಂಥ ಪ್ರಶ್ನೆ ಮೇಲೆ ಅದು ಅವಲಂಬನೆ ಆಗ್ತಿದೆ. ನೋಡೋಣ, ವೇಟ್ ಮಾಡೋದು. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಆಯಿತು, ಆದ ತಕ್ಷಣವೇ ಈ ದಾಳಿ ಆಗಿದೆ. ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇರ್ಬೋದಾ? ಇಲ್ಲ, ಅದಕ್ಕೂ ರಾಜಕೀಯ ಸದ್ಯ ಲಿಂಕ್ ಮಾಡ್ಲಿಕ್ಕೆ ಆಗಲ್ಲ. ತಕ್ಷಣ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಇನ್ನೊಂದು ತಿಂಗಳು 15 ದಿವಸ ಆದ್ಮೇಲೆ ಅದರ ಸ್ವರೂಪ ಪರಿಣಾಮ ಮತ್ತೆ ಗೊತ್ತಾಗ್ತದೆ. ಈ ಇಡೀ ಪ್ರಕರಣ ಬಹಳಷ್ಟು ಜನ ಜಾರಕಿಹೊಳಿ ಕುಟುಂಬದ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಅವ್ರ ಬೆಂಬಲ ಇದ್ರು, ಹಾಗೆ ಹೀಗೆ. ಅದಕ್ಕೆ ತಾವು ಬೆಂಬಲ ಹೆಂಗ್ರೆ ಅಂದ್ರೆ ಅವ್ರ ಬೆಂಬಲದಿಂದ ಅವರು 15 ವರ್ಷದಿಂದ ಇಲ್ಲಿದ್ರು, ಪ್ರಭಾವ ಗಳಿಸಿದ್ರು, ಹಂಗೆ ಹಿಂಗೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಿದ್ರು ಅಧಿಕಾರಿಗಲ್ಲ. ಬೆಳಗಾವಿಗಿದ್ರು ಅಧಿಕಾರಿ, ಮೈಸೂರಾಗಿದ್ರು ಅಧಿಕಾರಿ, ಬೆಳಗಾವಿಯಾಗಿದ್ರೆ ಅಧಿಕಾರಿ. ಅದ್ರ ಪೋಸ್ಟ್ ಸೀಮಿತವಾಗಿ ಇರುವಂಥದ್ದು. ಅದು ಎಲ್ಲೇ ಸುತ್ತಾಗ್ತಾರೆ ಇರ್ತಾವೆ. ಅವ್ರು ಇಲ್ಲಿದ್ರೆ ಅಧಿಕಾರಿ, ಬೆಂಗಳೂರಾಗಿದ್ರು ಅಧಿಕಾರಿ. ಒಂದ್ಸಲ ಸರ್ಕಾರಿ ನೌಕರಿ ಬಿಟ್ಟರೆ ಅದಕ್ಕೆ ಯಾರು ಸಪೋರ್ಟ್ ಅವಶ್ಯಕತೆ ಇಲ್ಲ. ಅವನು ನೌಕರಾಗೆ ನಿವೃತ್ತಿ ಆಗ್ತಾರೆ. ಈ ಬಹುತೇಕ ಕಾಂಗ್ರೆಸ್ನಾಗ ಇಬ್ಬರು ಉಳಿದ್ರು ಸರ್. ಇಬ್ಬರು ಈ ಮೂಲಕ ಅನಿಸೋದಾಗಿದೆ. ನೋಡೋಲ್ಲ, ಬಂದಾಗ ಬರಲ್ಲ. ಇನ್ನೂ ಏನು ಈಗ ತಕ್ಷಣ ಅವರು ನಮ್ಮ ವಿರೋಧ ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಅಟ್ಲೀಸ್ಟು ಅವ್ರು ಏನು ಕೇಳ್ತಾರೆ, ಏನು ಕೇಳ್ತಾರೆ, ಅವಾಗ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಈಗ ತಕ್ಷಣ ಹೇಳಿಕ್ಕಾಗಲ್ಲ. ಅವರು ನಮ್ಮ ವಿರೋಧ ಮಾಡ್ತೀರ ಅಂತ ತಕ್ಷಣ ಹೇಳಿಕ್ಕಾಗಲ್ಲ. ಸರಿ ಸರ್, ಈಗ ಮಾಜಿ ಅಧಿಕಾರಿ ಸಚಿವ ತಿಮ್ಮಾಪುರ ಹೇಳ್ತಾರೆ, ಉಪ್ಪು ತಿನ್ನೋದು ದಾಳಿ ಸಂಬಂಧಪಟ್ಟಂತೆ ಅವ್ರ ಹೇಳಿಕೆ ಈ ರೀತಿ ಇರುತ್ತೆ. ಇನ್ನೊಬ್ಬರು ಖರ್ಗೆ ಅವರು ಹೇಳ್ತಾರೆ, ನನ್ನ ಮೇಲೆ ಮುಂದೆ ನೀವು ದಾಳಿ ಆಗ್ಬೋದು ಅಂತೇಳಿ ಗೃಹ ಸಚಿವರು ಹೇಳ್ತಾರೆ. ಇಲ್ಲೇ ಕಾಂಗ್ರೆಸ್ನಾಗ ಈ ಆತಂಕ ಇದೆಯಾ? ಇದೇನಲ್ಲ, ಈ ಚುನಾವಣೆ ಬರ್ತಲ್ಲ 28 ಬರ್ತಂದ್ರೆ ಇದೆಲ್ಲ ಹೊರಗೆ ಬರೋದಿಲ್ಲ. ತಿಮ್ಮಾಪುರ ಹೇಳಿಕೆ ಅಲ್ಲ, ಅವ್ರಿಗೆ ನಿಜ ಐತಿ. ಯಾರು ಭ್ರಷ್ಟಾಚಾರ ಮಾಡಿದ್ರು, ಯಾರು ಅಥವಾ ಇನ್ವಾಲ್ವ್ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ತಿಳುವಂತ ಇರ್ತಾರಲ್ಲ. ಅದು ಯಾರನ್ನ ಟಾರ್ಗೆಟ್ ಮಾಡಿಲ್ಲ. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದು ಕರೆಕ್ಟ್ ಇದೆ, ಅದರಲ್ಲಿ ತಪ್ಪಿದೆ. ಸಿದ್ದರಾಮಯ್ಯ ಜೊತೆಗೆ ತಮ್ಮ ಸಂಬಂಧದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಇಟ್ಟಿದ್ದಾರೆ. ಹಾಂ, ಈಗ ಏನಾದರೂ ಭೇಟಿಯಾಗಿ ಹೆಂಗಿದೆ ಸರ್ ಸಂಬಂಧ? ಈಗ ಹೆಂಗೆ ಅಳಿದಂತ ಮಾತು ಹಂಗಳಿದೆ. ಯಾವ ಮಾತನಾಗ ಹಾಕ್ತಾರೆ ಅವರು. ಅದ್ರ ಇಂಟರ್ಪ್ರಿಟೇಷನ್ ಏನಾಗ್ತಾ ಇದೆ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಇಂಟರ್ಪ್ರಿಟೇಷನ್ ಆಗ್ತಾ ಇದೆ, ಮತಭೇದ ಆಗ್ತಾ ಇದೆ ನಿಮ್ಮಲ್ಲಿ ಮತ್ತು ಸಿದ್ದರಾಮಯ್ಯ. ಮತಭೇದ ಆಗುವಂಥ ಸಂದರ್ಭ ಏನು ಬಂದಿಲ್ಲ. ಯಾವ ಬಂದಿಲ್ಲ. ಮತಭೇದ ಆಗುವಂಥ ಸಂದರ್ಭ ಯಾವ ಬಂದೇ ಇಲ್ಲ.